ನಮ್ಮ ನಾಯಕರಾದಂಥ ಬಿ ಡಿ ಪಾಟೀಲ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮಗೆ ಖೇಡಿ ಕೋರೇಸಕವರು ರುವಾಡಿಗೆ ಅವರು ಇದರ ಸಲುವಾಗಿ ಬೆಂಗಳೂರು ಶ್ರೀ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಬಳಿ ಹೋಗಿ ಮನವಿ ಕೊಟ್ಟು ನಮ್ಮ ಭೀಮಾ ನದಿ ನೀರು ಹರಿಸಂತ ಹೇಳಿ ಭಾಳ ಪ್ರಯತ್ನ ಮಾಡ್ಯಾರ. ಖಾಡ್ಗಿ ಸೌಕರು, ರುವಾಡಿಗೆ, ಮಿರಿಗಿ ರೈತರು ಎಲ್ಲ ರೈತರು ಕಲಿತು ನಮ್ಮ ಭೀಮಾ ನದಿ ಸಲುವಾಗಿ ಭಯಂಕರ ಹೋರಾಟ ಮಾಡಿ ನೀರಿನ ಸಲುವಾಗಿ ಇದು ಮಾಡಿದ್ರೆ ಒಟ್ಟೆ ನಮಗೆ ಯಾರೂ ಕೇರ್ ಮಾಡಲಿಗಾರ. ಅದಕ್ಕೆ ಬಿ ಡಿ ಪಾಟೀಲರು ಇದನ್ನು ಏನು ಪ್ರಯತ್ನ ಮಾಡಿ ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಿಡಿದು ವಿರೋಧ ಪಕ್ಷ ನಾಯಕ ಆರ್ ಅಶೋಕ, ಬಿ ಜೆ ಪಿ ಅಧ್ಯಕ್ಷ ಅಂತ ಬಿ ಎ ವಿಜೇಂದ್ರ ಎಲ್ಲರಿಗೂ ಜೊತೆಗೂಡಿ ಈ ಭೀಮಾ ನದಿ ನೀರು ಹರಿಸಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ನಮ್ಮ ಜನನಾಯಕದ ಬಿ ಡಿ ಪಾಟೀಲರು ಈ ಬರ ವೀಕ್ಷಣೆ ಮತ್ತು ಈ ಬತ್ತಿ ಹೋದ ಭೀಮಾ ನದಿಯನ್ನು ನೀರು ಹಾಯಿಸೋ ಸಲುವಾಗಿ ಇಲ್ಲಿಗೆ ಬಂದಿದ್ದಾರೆ. ಯಾಕಂದ್ರೆ ರೈತರು ತುಂಬ ಕಷ್ಟಪಡ್ತಿದ್ದಾರೆ. ರೈತರ ಕಷ್ಟ ಏನಂತ ಹೇಳಿ ನೋಡಿದವ್ರಿಗೆ ಗೊತ್ತಾಗ್ತದೆ. ಅಲ್ಲಿ ಕೆಲವೊಂದು ಜನ ನೋಡ್ಯಾರ ಭೀ ಅದನ್ನು ಕಣ್ಣಾರೆ ಸಹಿತ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದವ್ರು ವೀಕ್ಷಣೆಯನ್ನು ಮಾಡಿ ಹೋಗ್ಯಾರ. ಹೀಗಾಗಿ 4 ತಿಂಗಳಿಂದ ಸತತವಾಗಿ ರೈತರಿಗಾಗಿರ್ಬೋದು, ದನ ಕರುಗಳಿಗೆ ಕುಡಿಲಿಕ್ಕೆ ನೀರು ಇಲ್ಲದೆ ಇರೋದಂತ ಆಗಿರ್ಬೋದು. ನೀರಿಲ್ಲ ಅಂದರೆ ಬೆಳೆನೇ ಬರೋಂಗಿಲ್ಲ. ಆ ಬೆಳೆ ಬೆಳಿಲಿಕ್ಕಂತೇಳಿನೇ ಆಲ್ರೆಡಿ ರೈತರು ಸಾಲ ಮಾಡಿರ್ತಾರೆ. ಆ ಸಾಲ ಮತ್ತು ರೈತರು ಬೆಳಿಲಿಲ್ಲ, ಆ ಸಾಲಕ್ಕೆ ಮತ್ತೆ ಸಾಲ. ಹೀಗಾಗಿ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸಾಲನೂ ತೀರ್ಸೋಕ್ಕಾಗಂಗಿಲ್ಲ. ರೈತರು ತುಂಬ ಕಷ್ಟಪಡ್ತಿದ್ದಾರೆ. ಹಾಗಾಗಿ ಮ್ಯಾಲೆ ಬಂದಿರತಕ್ಕಂಥ ನೀರು ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ, ಮಳೆನೂ ಇಲ್ಲ. ಹೀಗಾಗಿ ರೈತರು ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಅದನ್ನು ವೀಕ್ಷಣೆ ಮಾಡಲು ನಮ್ಮ ಬಿ ಡಿ ಪಾಟೀಲರು ಬಂದಿದ್ದಾರೆ. ಇದನ್ನು ಕುರಿತು ನಮ್ಮ ಶಂಕರ ಬಂಡಿ ಅವರು ಒಂದೆರಡು ಮಾತನ್ನು ಹೇಳ್ಬೇಕು ರೈತರ ಬದಲಾಗ ಅಂತೇಳಿ ನಾನು ಇಷ್ಟಪಡ್ತೀನಿ. ಭೀಮಾ ತಾಯಿಯ ಪಾದ ಪದ್ಮಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮೂರಿನ ಮಹಾಮಠದ ಘನಾಧ್ಯಕ್ಷರ ಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮ ಭಾಗದ ನಾಯಕರು, ಕ್ರಿಯಾಶೀಲ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಬಂದಿರುವ ಬಿ ಡಿ ಪಾಟೀಲ ಗೌಡರಿಗೆ, ಅಣ್ಣವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಹಾಗೆ ಖೇಡ್ಗಿಯಿಂದ, ಮಿರಿಗೆಯಿಂದ, ಉಡ್ಚಾಣದಿಂದ, ಸುತ್ತಮುತ್ತ ಎಲ್ಲ ಹಳ್ಳಿಯಿಂದ ಬಂದ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ನಾವು ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಈ ನಮ್ಮ ಪರಿಸ್ಥಿತಿಯನ್ನು ನೋಡಲು ಮೊನ್ನೆ JDS ರಾಜ್ಯಾಧ್ಯಕ್ಷರು ಈ ಭಾಗದಲ್ಲಿ ಎಲ್ಲ ತಿರುಗಾಡಿ ನೋಡಿ ಈ ನಮ್ಮ ಒಣಗಿದ ಭೀಮೆ ಬಗ್ಗೆ ಅವರು ಮಾತಾಡಿ ಹೋಗ್ಯಾರ. ಈಗ ನಮ್ಮ ಪರಿಸ್ಥಿತಿ ಅಂತೂ 3 ತಿಂಗಳಾಯಿತು. ನಾವು ಈ ಕ್ಯಾಡಿಗೆಯವರು ಎಲ್ಲರೂ ಕೂಡಿ ನಾವು ಎಲ್ಲ ಕಡೆ ಪ್ರಯತ್ನ ಮಾಡಿದ್ರು ನಮ್ಮ ಭೀಮಾ ನದಿಗೆ ನೀರು ತರಲಿಕ್ಕಾಗಲಿಲ್ಲ. ನಮ್ಮ ಕಡೆಯಿಂದ ನಮ್ಮ ರೈತರ ಗೋಳಂತರೂ ಕೇಳೋ ಪರಿಸ್ಥಿತಿ ಒಳಗೆ ಈ ಸರ್ಕಾರ ಇಲ್ಲಾರ್ದಂಗೆ ಆಗ್ಯದ. ಅವ್ರು ತಮ್ಮ ಮಂತ್ರಿ, ಮುಖ್ಯಮಂತ್ರಿ ಬದಲಾವಣೆ ಬಿಟ್ಟರೆ ಮತ್ತಾವುದು ಈ 2.5 ವರ್ಷನಾಗ ಕೆಲಸ ಆಗಲಿಲ್ಲ. ಅವರು ಬರೀ ಆ ಫಸ್ಟ್ ಹಿಡಿದು ಲಾಸ್ಟ್ ತನಕ ಈಗ ಅಕ್ಟೋಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ನವಂಬರ್ ಕ್ರಾಂತಿ, ಈ ಒಟ್ಟು ಕ್ರಾಂತಿ ಒಳಗೆ ನಮ್ಮ ರೈತರ ಕ್ರಾಂತಿ ಸಾಕಾಗಿ ಹೋಗ್ಯದ. ನಮಗೆ ಅಲ್ಲಿ ಬಿಡದಿ ಕ್ರಾಂತಿ, ಇಲ್ಲಿ ನಮ್ಮ ಕ್ರಾಂತಿ ಭೀಮಾ ನದಿ. ಈ ರೈತರ ಬಗ್ಗೆ ಯಾರೂ ಕೇಳೋರು ಇಲ್ಲಾರ್ದಂಗೆ ಇಂಥ ಪರಿಸ್ಥಿತಿ ಒಳಗೆ ನಮ್ಮ ಬಿ ಡಿ ಪಾಟೀಲರು ನಮ್ಮ ಈ ತೊಂದರೆಯನ್ನು ನೋಡಿ ಗಮನಿಸಿ ಇಲ್ಲೇ ನಮ್ಮ ಅಡುಗೆ ಬಂದು ವೀಕ್ಷಣೆ ಮಾಡಿ ಏನಾದರೂ ಮಾಡಿ ನಮಗೆ ನೀರಿನ ಈ ತೊಂದರೆ ಬಗೆಹರಿಸ್ಲಿಕ್ಕೆ ಶತಪ್ರಯತ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಈಗ ನಮಗೆ ಏನಾದರೂ ಮಾಡಿ 3 ತಿಂಗಳಾಯಿತು ನಮ್ಮದು ಈಗ ಕಬ್ಬುಗಳು ಉಳಿಸ್ ಪದ್ಧತಿ ಒಳಗಿಲ್ಲ. ಈಗ ಏನಾದರೂ ನೀರು ಬಂದ್ರೆ ನಾವು ಲಾಭಕ್ಕೆ ಹೋಗಲ್ಲ, ನಾವು ಬದುಕಲಿಕ್ಕೆ ಅಷ್ಟೇ, ನಮ್ಮ ಉಪಜೀವನಕ್ಕೆ ಕೊಡ್ರಿ. ನಮ್ಮದು ಬ್ಯಾಂಕ್ ಸಾಲ ಮುಟ್ಟಲ್ಲ, ನಮ್ದು ಏನೇ ಸಾಲ ಮಾಡಿದ್ರು ಮುಟ್ಟಲ್ಲ, ನಾವು ಇದರೊಳಗೆ ಏನೂ ಅಭಿವೃದ್ಧಿ ಆಗಲ್ಲ. ನಾವು ಉಳಿಲಿಕ್ಕೆ ನಮ್ಮ ಕಬ್ಬಿಗೆ ಮಾಡಿದ ಲಾಗೋಡಿಯರೇ ಹೋಲಿ ಅಂತೇಳಿ ಅಷ್ಟೇ ಬೇಡ್ಕೊಳಕತ್ತಿದ್ದೀವಿ ಇವತ್ತು ದೇವರಲ್ಲಿ. ಈಗ ಅಪ್ಪರ್ ಕೃಷ್ಣ ನೀರು ಬಿಟ್ಟರೆ ಈ ಕೆನಾಲಕ್ಕೆ IVC ನಮ್ಮ IVC ಬಿಟ್ಟರೆ ಅದನ್ನು ನವಲಿ ಹಳ್ಳಕ್ಕೆ ಹಾಕಿ ಬಿಡಿಸ್ಬೇಕಂತ ಹೇಳಿ ಈ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇಶಿಂದ ನಾವು DC ಅವ್ರ ಹತ್ತಿರ 4-5 ಸಲ ಹೋದೇವಿ. ಆದರೂ ನೀರು ನಮಗೆ ಸಫಿಷಿಯೆಂಟ್ ಆಗಲಿಲ್ಲ. ಈಗ ನಮಗೆ ತುರ್ತು ಬಿಡದೇ ಇದ್ರೆ ಈ ನಮ್ಮೂರು ಒಂದೇ 95% ನಮ್ಮಲ್ಲೇ ಕಬ್ಬೆಲ್ಲ ಒಣಗಿ ಹೋಗ್ತದೆ. ಅವಾಗ ನಾವು ವಿಧಾನಸೌಧ ಮುಂದೆ ಬಂದು ಸೀದಾ ನೇಣಿಗೆ ಶರಣ ಆಗ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ಒಳಗೆ ಇದ್ದೀವಿ. ಯಾರೂ ನಮ್ಮ ರೈತರ ಬಗ್ಗೆ ಗಮನ ಕೊಡ್ಲಿಕ್ಕೆ ತಯಾರಿಲ್ಲ.
ಈಗ ಮ್ಯಾಗಿನ ಎಲ್ಲ ಕೆನಲ್ಗಳು ತಾವು ಪ್ರಭಾವ ಬೀರಿ ಅವ್ರವ್ರ ಕ್ಷೇತ್ರಕ್ಕೆ ಒಯ್ಲಿಕತ್ತಾರ. ನಮಗೆ ಅಷ್ಟೇ ಯಾಕೆ ನೀರಿನ ತೊಂದರೆ ಅದ, ಇದು ಸಮಸ್ಯೆ ನಮ್ಮನ್ನು ಭಾಳ ಕಾಡಾಗತ್ತೆ. ಈಗ ಎಲ್ಲ ಕ್ಷೇತ್ರ ಮ್ಯಾಗ ಬಬಲೇಶ್ವರ ಆ ಭಾಗ ನೀರು 2-3 ಕೆನಲ್ ಚಲೋವ, ತೆಳಗೆ ಅವ್ರು ಗುಲ್ಬರ್ಗದವ್ರು ಅವ್ರ ನೀರಿಗೆ ಒಯ್ದು ಅವರೆಲ್ಲ ತಮ್ಮ ಕ್ಷೇತ್ರಕ್ಕೆ ಒಯ್ದರು. ಈಗ ನಮ್ಮದು ಬಂದದ ಕುಡಿಯೋ ನೀರು ಅಂತೇಳಿ ಎಲ್ಲಿ ಬಿಡಲಾಗ್ಯಾರ. ಈಗ ಪರಿಸ್ಥಿತಿ ಮೊನ್ನೆ 15 ದಿವಸ ಹಿಂದೆ ಬಿಟ್ಟರೆ ಕುಡಿಯೋ ನೀರ ಸಮಸ್ಯೆ ಈಗೇನು ಅಂಥ ಪರಿ ಇಲ್ಲ. ಈಗ ನಮಗೆ ಆದರೂ ಸರ್ಕಾರ ಜವಾಬ್ದಾರಿ ಅದ, ಕುಡಿಯೋ ನೀರಿಂದ ಶೇಪ್ ಮಾಡ್ಕೋಬೇಕಂತ ನಮ್ಗೆ ತಿಳಿತದ. ನಾವು ರೈತರು ಇದ್ದಿದ್ದೀವಿ. ಆದರೆ 80 TMC ನೀರು ಅದ, ಇನ್ನು ಮಳೆಗಾಲ ಹಿಂದದ. ಅದಕ್ಕೆ ನಮಗೆ ಎಷ್ಟು ಬೇಕು, ಒಂದು 2-3 TMC ನೀರು ಕೊಟ್ರೆ ನಾವು ಬದುಕ್ತೇವೆ, ಎಲ್ಲರೂ ಬದುಕ್ತಾರೆ. 80 TMC ನೀರು ಸದ್ಯ ಅವಾಗ ನಮಗೆ ನೀರು ಹೆಚ್ಚಿರಲಿಲ್ಲ, ನಾವು ಹೆಚ್ಚು ಪ್ರಯತ್ನ ಮಾಡಲಿಲ್ಲ. ನಾವು ಒಂದು ಮನವಿ ಕೊಟ್ಟೇವಿ, ನಮ್ಮ ಮನ್ಯಾಗ ಕೂತೇವಿ, ಯಾಕಂದ್ರೆ ನಾವು ಬಡದಾಡಿದ್ರು ನೀರು ಬರಲ್ಲ ಅಂತೇಳಿ. ಈ ಸದ್ಯ ನೀರು ಸ್ಟಾಕ್ ಅದ, ಇದಕ್ಕೆ ಎಲ್ಲರೂ ಬಿಟ್ಕೊಂಡು ಹೋಗ್ಯಾರ. ನಮ್ಮ ಕೆನಾಲ್ಕೆ ಇಲ್ಲ, ನಮ್ಗೆ ಯಾರು ಕೇಳೋರು ಇಲ್ಲಾರ್ದಂಗೆ ಆಗ್ಯದ. ಅದಕ್ಕೆ ನಮ್ಮ ನಾಯಕರು ಬಂದಾರ, ಇದಕ್ಕೇನಾರ ಮಾಡಿ ಅವ್ರ ಮುಖಾಂತರ ಇದು ಬೀಸಬೇಕಾಗ್ತದೆ. ಇದು ಹಿಂದಿನ ಹಿಡಿದು ನಮ್ಮ ಪದ್ಧತಿ ಅದ, ಕಂಬಳಿ ಬೀಸಿ ಮಳಿತಾರ. ಇದು ನಮ್ಮದು ಹಾಲು ಮತ್ತದ ಒಂದು ಬ್ರ್ಯಾಂಡ್ ಅದು. ಆ ಬ್ರ್ಯಾಂಡಿಗೆ ನಾವು ಅವರ ಒಂದು ಇದರಲ್ಲಿ ಹುಟ್ಟಿ ನಮಗೆ ಏನಾದರೂ ಮಾಡಿ ನೀರು ತಂದು ಕೊಟ್ರಿ ಅಂದ್ರೆ ನಮ್ಮ ಭಾಗ್ಯದ ದೇವರಾಗಿ ನಾವು ಮಾನಿಸ್ತೇವೆ ಅಂತ ಹೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ನನ್ನ 4 ಮಾತನ್ನು ಮುಗಿಸ್ತೇನೆ. जय मंगलम जय नमः पार्वतीश्वर रमादेव ओम नाद प्रियाय नमो मेद प्रियाय नमः सकल कंटक दोष निवारणार्थम आगमार्थं तदेवानम् गमनार्थं रक्षसां गुरवे घंटारवं भक्त्या सर्वोपद्रवनाशनं गुरवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः गुरुदेवो महादेवो गुरुदेवो सदाशिवं गुरुदेवात् परं नास्ति तस्मै श्री गुरवे नमः ओम गणनाथ सरस्वतीं रविशुक्र बृहस्पतिं पंचेतं समस्वरं नित्यं वेदवाणीं प्रवर्तते यशोनामरूपाभिं या देवी सर्वमङ्गलं तयो समस्मरणार्थपं सां सर्वतो जयमङ्गलं जय नमः पार्वतीश्वर महादेव अशजमानस्य नामधेयस्य बीडी पाटील नामधेयस्य सह कुटुंबवर्गस्य मम कायक वाचक मानसिक ज्ञात अज्ञात सह कुटुंब वर्गस्य क्षेम स्थैर्य धैर्य विजय अभय आयु यश कीर्ति धन संपद वृद्ध्यर्थम अग्निभय जलभय वाहनभय अधिकारभय समस्त शत्रुभय निवारणार्थम एकवार भीमातीರದ सकल रैतापि वर्गद क्षेम अंगभूतस्य भीमानदी क्षेमार्थम शीघ्रವಾಗಿ ನಮ್ಮ ಭೀಮಾನದಿಗೆ ನೀರು ಬರುವ ಉದ್ದೇಶದಿಂದ ನಾವು ಎಲ್ಲ ಭಕ್ತರೊಡಗೂಡಿ ಭೀಮಾನದಿಯ ಆಸಪಾಸಿನ ರೈತಾಪಿ ವರ್ಗದವರು ಕೂಡಿ ಭೀಮಾನದಿಯ ತಾಯಿಯ ಸಾಕ್ಷಿಯಾಗಿ ಶೀಘ್ರವಾಗಿ ನೀರು ಬರುವಂತೆ ಮಾಡುತ್ತೇನೆಂದು ಕ್ಷೇತ್ರದ ನಾಯಕನಾದ ಶಿವಲಿಂಗೇಶ್ವರ ಸಂತಿ ಬಸವೇಶ್ವರ ಅಭಿನವ ಶಿವಲಿಂಗೇಶ್ವರ ಪಾದಾರವಿಂದಲ್ಲಿ ಬೇಡಿಕೊಳ್ಳುತ್ತಾ ಸಂಕಲ್ಪ ಪೂಜೆಯನ್ನು ಮಾಡುತ್ತಾ ಗಣಪತಿ ಪೂಜೆಯನ್ನು ಗಂಗಾಮಾತೆ ಪೂಜೆಯನ್ನು ಮಾಡುತ್ತಿದ್ದೇನೆ ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ सद्योजातं प्रपद्यामि सद्योजाताय वै नमो नमः भवे भवनाति भवे भवस्मां भवद्भवाय नमः वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः
कलविकरणाय नमो बलविकरणाय नमो बलाय नमो बलप्रमदनाय नमः सर्वभूतदमनाय नमो मनन्मनाय नमः ओम अघोरपतघोरभ्यो घोरघोरतरभ्यः सर्वेभ्यो सर्वसर्वेभ्यो नमस्ते अस्तु रुद्ररूपेभ्यः ओम यं तत्पुरुषाय विद्महे महादेवाय धीमहि तन्नो देवः प्रचोदयात् ಒಂದೇ ಮಿನಿಟ್ जय मंगलम जय नमः पार्वतीश्वर श्री विश्वराध्याय हलो क्या श्री विश्वराध्याय मंगलम शिव विश्वख्यापालाय मंगलम श्री विश्वराध्याय मंगलम शिव विश्वख्यापालाय मंगलम विश्वेशजाताय विश्वदिवीजाय श्री विश्ववन्द्याय मंगलम शिव विश्वख्यापालाय मंगलम जरगुंडवन्द्याय मंगलम जगदीशोराय मंगलम गुरुरूपाधाराय गुरुराजराजाय परिपूतदेहाय मंगलम शिव विश्वख्यापालाय मंगलम काशीपुरेशाय मंगलम कवे काशीपुरेशाय मंगलम कवे काशीनाथेशाय मंगलम क्लेशापहाराय पशप्रमोषाय श्रीशादिमान्याय मंगलम शिव विश्वख्यापालाय मंगलम कर्पूरगवरं करुणावतारं कर्पूरगवरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवामि सहितं नमामि कर्पूरगवरं करुणावतारं कर्पूरगवरं करुणावतारं संसारसारं भुजगेन्द्रहारं महादेवदेवं महात्मलिङ्गं नमो इष्टलिङ्गं स्वयं ज्योतिर्लिङ्गं कर्पूरगवरं करुणावतारं कर्पूरगवरं करुणावतारं संसारसारं भुजगेन्द्रहारं गुणातीतकान्तं परब्रह्मशान्तं गुणातीतकान्तं परब्रह्मशान्तं सविद्यादिदेवं भवरण्यदावं कर्पूरगवरं करुणावतारं कर्पूरगवरं करुणावतारं संसारसारं भुजगेन्द्रहारं हरः ओं नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः यशो नाम रूपाभिन्या देवी सर्वमङ्गलं तयो संस्मरणार्थं सां सर्वतो जयमङ्गलं जय नमः पार्वतीश्वर महादेव भीमलिंगेश्वर महाराज की जय भीमा ताई माता की जय जगद्गुरु शिवलिंगेश्वर महाराज की जय अभिनव शिवलिंगेश्वर महाराज की जय सकल साधु संत महाराज की जय ಮಾತೆಯನ್ನು ನೀರೊಳಿದ ಪಾದವನಿಟ್ಟು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಪ್ರಥಮದಲ್ಲಿ ಆರಾಧ್ಯ ಗುರುದೇವರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಗೈತಾ ಭೀಮಾ ತಾಯಿಯನ್ನು ಸ್ಮರಣೆಗೌತ ಬಿ ಡಿ ಪಾಟೀಲ್ JDS ಅಧ್ಯಕ್ಷರಾದ ಬಿ ಡಿ ಪಾಟೀಲರ ಒಂದು ಅಧ್ಯಕ್ಷತೆಯಲ್ಲಿ ವಿಶೇಷವಾಗಿ ಭೀಮಾ ನದಿಗೆ ಒಂದು ಉಡಿ ತುಂಬಿ ಒಂದು ಪೂಜೆ ಮಾಡುವ ಒಂದು ಮುಖಾಂತರವಾಗಿ ಎಲ್ಲ ರೈತಾಪಿ ವರ್ಗ ರೋಡಿಗೆ ಕ್ಯಾಡಿಗೆ ಮೆರಿಗೆ ನಾಸಂಗಿ ಶಿವಪುರ ಅನೇಕ ಗ್ರಾಮದವರು ಕೂಡಿ ಭೀಮಾ ನದಿಯ ಪೂಜೆಯ ಸಲ್ಲಿಸುವ ಮುಖಾಂತರ ನಾವೆಲ್ಲ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡರು. ನಿಜವಾಗ್ಲೂ ಇವತ್ತು ಬಿ ಡಿ ಪಾಟೀಲ್ ಭಾಳ ಒಳ್ಳೆಯ ಮಾತನ್ನು ಹೇಳಿದರು. ಅವರು ಈ ಒಂದು ಸರ್ಕಾರ ಸಮಸ್ಯೆ, ಈ ಒಂದು ಹಳ್ಳಿಗರ ರೈತರ ಸಮಸ್ಯೆ ನೀವೆಲ್ಲ ವೀಕ್ಷಣೆ ಮಾಡಿದರೆ, ಆದರೆ ನಿಜವಾಗಲೂ ಇವತ್ತು ನಮ್ಮ ಸುಮಾರು 2 ತಿಂಗಳಾಯಿತು ಈ ರೈತರಾಗಿ ಆಕಾಶ ನೋಡುವಂಥ ಪರಿಸ್ಥಿತಿ ಇವತ್ತು ನಮಗೆ ಕಣ್ಣೆದುರು ನೋಡ್ತಾ ಇದೆ. ಯಾಕಂದರೆ ಮೇಘರಾಜ ಜಗತ್ತಿನಲ್ಲಿ ನಾವು ಬದುಕಬೇಕಾದ್ರೆ ಒಬ್ಬ ರಾಜ ಯಾರಂದ್ರೆ ಮೇಘರಾಜ ಒಬ್ಬ ಬಂದ್ರೆ ಸಾಕು, ರೈತಾಪ ವರ್ಗ ಪ್ರತಿಯೊಬ್ಬರು ಬದುಕಲು ಸಾಧ್ಯ. ಇವತ್ತು ಅವನು ಬಿಟ್ಟು ಯಾರೂ ಸಾಧ್ಯನೇ ಇಲ್ಲ. ಅಂಥ ಒಂದು ರಾಜ್ಯಕ್ಕೆ ನಾವೆಲ್ಲ ಇವತ್ತು ಪೂಜೆಯನ್ನು ಸಲ್ಲಿಸಿದ್ರಿ. ನಿಜವಾಗ್ಲೂ ಇವತ್ತು ಜಲ ಮನ್ನಂ ಸುಭಾಷಿತ ಹೇಳ್ತಾರೆ, ನೀರು ಅನ್ನ ಗಾಳಿ
ಈ ಮೂರು ಭಾಳ ಮುಖ್ಯ ಮನುಷ್ಯರಿಗೆ. ಇವು ಒಂದೇ ಒಂದು ತಪ್ಪಿದ್ರೆ ಈ ಪರಿಸ್ಥಿತಿ ಆಗಿದೆ. ಇವತ್ತು 2 ತಿಂಗಳಲ್ಲಿ ಬರೀ ಒಂದು ನೀರಿಲ್ಲ ಅಂದ್ರೆ ಅನೇಕ ಸಮಸ್ಯೆ ತಂದೊಡ್ಡದು ನಮ್ಗೆ. ಹಾಗೆ ಹಿಂಗೆ ನಾವೆಲ್ಲ ವಿಚಾರ ಮಾಡಿದ್ರೆ ಇವತ್ತು ನಾವು ಅನೇಕ ಕಷ್ಟಗಳಿಗೆ ನಾವು ಏನು ಮಾಡ್ತೀವಿ ಭಾರತೀಯರು ಅಂದ್ರೆ ಪೂಜೆ ಪುನಸ್ಕಾರ ಮಾಡೋ ಮುಖಾಂತರವಾಗಿ ನಾವು ಭಗವಂತ ಮರಿ ಹೋಗ್ತೀವಿ. ಇವತ್ತು ವಿಶೇಷವಾಗಿ ಪೂಜೆ ಸಲ್ಲಿಸಿ ನೀವೆಲ್ಲ ಸಂಕಲ್ಪ ಮಾಡಿರಿ. ಇವತ್ತು ಆ ಮೇಘರಾಜ ಬೇಗ ಪಾಪ ಈ ಒಂದು ನಾಡಿಗೆ ಒಳ್ಳೆಯದಾಗಲಿ. ರೈತರು ಒಂದು ಕಬ್ಬು ಅನೇಕ ಸಮಸ್ಯೆಗಳು ಇವತ್ತು ಒಣಗ್ತಾ ಇದ್ದಾವೆ. ಆ ಒಂದು ದನ ಕರುಗಳು ಮೇವು ಅನೇಕ ಒಂದು ನೀರು ಕುಡಿಯುವ ಸಮಸ್ಯೆ ಎಲ್ಲವನ್ನು ದೂರ ಮಾಡಬೇಕಾದ್ರೆ ಎಲ್ಲ ರೈತರು ಇವತ್ತು ಭಗವಂತನ ಮರಿ ಹೋಗ್ಬೇಕು. ನೀವೆಲ್ಲ ಅನೇಕ ರಾಜಕೀಯದವರು ವಿಚಾರವಾಗಿ ನಾವೆಲ್ಲ ಇಲ್ಲಿ ಮಾತಾಡೋ ಅವಶ್ಯ ಇಲ್ಲ. ಯಾಕಂದ್ರೆ ರಾಜಕೀಯದವರು ಹೇಳ್ತಾರೆ ಹೋಗ್ತಾರೆ, ಅದ್ರ ಸದ್ಯಕ್ಕೆ ಇವತ್ತು ಅವರು ಒಳ್ಳೆಯ ಮಾತುಗಳು ಇವತ್ತು ಹೇಳಿದ್ದಾರೆ. ಯಾಕಂದ್ರೆ ಈ ರೈತರ ಒಂದು ಕಷ್ಟ ಅಂದರೆ ನಾವು ಅನೇಕ ಸಮಸ್ಯೆ ಇದ್ದರೂ ಸದ್ಯಕ್ಕೆ ನಾವು ಯಾರಲ್ಲಿ ಬೇಡ್ಕೋಬೇಕಂದ್ರೆ ಆ ಭಗವಂತನಲ್ಲಿ ಬೇಡ್ಕೋಬೇಕು. ನಮ್ಮ ಪರಿಹಾರ ಮಾಡೋ ಯಾರಂದ್ರೆ ಆ ಭಗವಂತ ಒಬ್ಬನೇ. ಅಂಥ ಪರಿಹಾರ ಮಾಡುವ ಸಲುವಾಗಿ ಇವತ್ತು ನಮ್ಮ ಬಿ ಡಿ ಪಾಟರು ಈ ಗಂಗಾ ಮಾತೆಯನ್ನು ಪೂಜಿಸ್ತಾರೆ. ನಿಜವಾಗ್ಲೂ ಒಳ್ಳೆಯವರು, ಭಾಳ ಸರಳ ಸಜ್ಜನಿಕ ರಾಜಕಾರಣಿಗಳು. ಇವತ್ತು ಎಲ್ಲೇ ಕರ ಬರುವಂಥ ವ್ಯಕ್ತಿ ಅಂಥವ್ರು ಇವತ್ತು ರೋಡಿ ಗ್ರಾಮದ ಮೇಲೆ ಬಂದು ಈ ಒಂದು ಭೀಮಾ ನದಿಗೆ ಉಡಿ ತುಂಬಿ ಆ ಭೀಮಾ ತಾಯಿ ಎಲ್ಲ ರೈತರ ಕಷ್ಟ ದೂರ ಮಾಡತ್ತೇಳಿ ಅವ್ರು ಇವತ್ತು ಪ್ರಾರ್ಥನೆ ಮಾಡ್ಯಾರ. ನೀವೆಲ್ಲ ರೈತರು ಕೂಡಿ ಇವತ್ತು ಭೀಮಾ ನದಿ ಪೂಜೆ ಸಲ್ಲಿಸಿರಿ. ಇವತ್ತು ನೀವೆಲ್ಲ ಸಂಕಲ್ಪ ಮೇಘರಾಜ ಬೇಗನೆ ಪೂರ್ಣ ಮಾಡಲಿ. ಯಾಕಂದ್ರೆ ರೈತರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ. ಅನೇಕ ರೈತರು ಸಾಲ ಸೋಲು ಮಾಡಿ ಇವತ್ತು ಕಬ್ಬು ಬೆಳೆದು ಒಣಗಲ್ಗತ್ತವೆ. ಆದರೆ ಎಲ್ಲರೂ ನೋಡೋದು ಯಾರಂದ್ರೆ ಮೇಘರಾಜ ಒಬ್ಬನೇ. ಮೇಘರಾಜ ಬಂದರೆ ಎಲ್ಲ ಕಷ್ಟಗಳು ದೂರ ಆಗ್ತವೆ. ನಮ್ಮ ರೈತರಿಗೆ ಏನು ಅವಶ್ಯ ಅಂದ್ರೆ ಮೇಘರಾಜ ಒಂದು ಬಂದರೆ ಒಂದು ಸಾಕು. ಅಂಥದ್ದು ಕಷ್ಟ ದೂರ ಮಾಡುವಂಥ ಮೇಘರಾಜ ನಿಮ್ಮೆಲ್ಲರ ಪ್ರಾರ್ಥನೆ ಮುಖಾಂತರ ಬೇಗ ಬರಲಿ. ನಿಮ್ಮೆಲ್ಲರಿಗೆ ಸುಖ ಶಾಂತಿ, ರೈತರಿಗೆ ಒಳ್ಳೆಯದಾಗಲಿ, ಬೇಗ ಮಳೆರಾಜ ಬರಲಿ ಅಂತ ನಾವು ನೀವುಗಳೆಲ್ಲ ಆ ಮೇಘರಾಜನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು 2 ಮಾತನ್ನು ಮುಗಿಸಿದ್ದೇನೆ. ಇವತ್ತಿನ ದಿವಸ ಒಂದು ಭೀಮಾ ಮಾತೆ ಭೀಮಾ ಒಡಲಲ್ಲಿ ಬಂದು ಈ ಭಾಗಕ್ಕೆ ಮಳೆಯಾಗಲಿ, ಶಾಶ್ವತವಾಗಿ ಭೀಮಾ ನದಿ ನೀರು ಹರಿಲಿ ಎತ್ತಿಕೊಂಡು ಮತ್ತು ಮಾರ್ಚ್ದಲ್ಲಿ ಮಳೆಯಾಗಿ ಇವತ್ತು ಮಳೆಯಾಗ್ಯದ, ನೀರಿಲ್ಲ, ಮತ್ತು ನೀರು ಹರಿಸಬೇಕು ತಿಳ್ಕೊಂಡು ಮತ್ತು ನಾವೆಲ್ಲ 1.5 ತಿಂಗಳಾಯಿತು ಮಳೆಗಾಲ ಬಂದರೂ ಕೂಡ ಇವತ್ತು ಮಳೆ ಆಗಿಲ್ಲ. ಅದಕ್ಕೆ ಬವಣೆ ನಿವಾರಣೆ ಆಗಬೇಕು ತಿಳ್ಕೊಂಡು ಎಲ್ಲರೂ ಕೂಡಿ ಗ್ರಾಮಸ್ಥರು ಇವತ್ತು ರಾಡಿಗೆ ಆಗಿರ್ಬೋದು, ಖ್ಯಾಡಿಗೆ ಆಗಿರ್ಬೋದು, ಉಡ್ಚಾಡಿ ಆಗಿರ್ಬೋದು, ಮಿರ್ಗಿ, ಶಿವಪುರ ಎಲ್ಲರ ಒಂದು ನೇತೃತ್ವದಲ್ಲಿ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಈ ಭಾಗದ ನಡೆದಾಡು ದೇವರಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಭೀಮಾತಾಯಿಯ ಒಂದು ಪೂಜೆಯನ್ನು ಮಾಡಿ ಉಡಿಯನ್ನು ತುಂಬಿ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಇವತ್ತು ಈ ಒಂದು ಪೂಜಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಈ ಭಾಗದ ನಡೆದಾಡು ದೇವರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ಹೆಣೆಮಣಿದು, ಅದೇ ರೀತಿಯಾಗಿ ನಮ್ಮ ಚಿದಾನಂದ ಸ್ವಾಮೀಜಿಗಳ ಪಾದಗಳಲ್ಲಿ ಹೆಣೆಮಣಿದು ಈ ಊರಿನ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಶಂಕರಗೌಡ ಬಂಡಿಯವರೇ, ನಮ್ಮ ಮಂಜುವಣ್ಣ ಶಾಬದಿಯವರೇ, ಗಂಗಪ್ಪಣ್ಣ ಬಡದಾಳವರೇ, ನಮ್ಮ ಶಿವಮೂರ್ತಿಯಣ್ಣ ಮೂಲಿಗೆಯವರೇ, ನಮ್ಮ ಶರಣಗೌಡ ಪಾಟೀಲ್ ಅವರೇ, ಹನುಮಂತಣ್ಣ ಸೊನ್ನವರೇ, ವಿಠ್ಠಲ್ ಪೂಜಾರವರೇ, ಸಲ್ಲು ನದಾಪ್ ಅವರೇ, ನಮ್ಮ ಬಸವ ಸೌಕರ್ ಕೋರೆಯವರೇ, ಶಿರ್ಷಾಣಣ್ಣ ಲಬ್ಬರ್ ಅವರೇ, ರಾಜು ಚೇರ್ಮನ್ ರೇ, ಸುರೇಶಣ್ಣ ಮಡಗೊಂಡವರೇ, ಗಜಾನಂದ್ ಪಾಟೀಲ್ ಅವರೇ, ನಮ್ಮ ಆತ್ಮೀಯ ಯುವ ನಾಯಕರು, ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಹನುಮಂತ ಮುಸಲಿಗೆಯವರು, ಇಲ್ರಿ ನೀವೆಲ್ಲ ಭೀಮಾ ತೀರಕ್ಕೆ ಬರಬೇಕು, ನಮ್ಮ ಗ್ರಾಮಸ್ಥರಿಗೆ ಒಂದು ಜರ ಧೈರ್ಯ ಹೇಳಬೇಕು. ಬರಗಾಲಕ್ಕೆ ತುತ್ತಾಗಿ ಇವತ್ತು 4 ತಿಂಗಳಿಂದ ಸತತವಾಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಂಡಿ ತಹಸೀಲ್ದಾರ್ ಆಗಿರ್ಬೋದು, ಈ ಭಾಗದ ನೀರಾವರಿ ಮಂತ್ರಿಗಳಿಗೆ ಹಲವಾರು ಬಾರಿ ಹೋಗಿ ಶಾಸಕರಿಗೆ ಸಂಸದರು ಭೇಟಿಯಾಗಿದ್ದೆವು. ಇವತ್ತು ನಮಗೇನೂ ಇವತ್ತು ಪ್ರಯೋಜನ ಆಗಿಲ್ಲ. ಅದಕ್ಕಾಗಿ ಒಂದು ಪೂಜೆ ಮಾಡೋ ಮೂಲಕ ಒಂದು ಧೈರ್ಯನ ರೈತರಿಗೆ ಆತ್ಮಸ್ಥೈರ್ಯ ತುಂಬೋಣ ಅಂತಕ್ಕಂಥ ನಮ್ಮ ಡಾಕ್ಟರ್ ಮುಸಲಿಗೆ ಹನುಮಂತಣ್ಣವರು 2 ದಿನ ಹೇಳಿದ್ರು. ಆಯ್ತಣ್ಣ ನಾನು ಬರ್ತೀನಿ ಅಂತ ತಿಳ್ಕೊಂಡು ಇವತ್ತು 9 ಗಂಟೆಗೆ ಬಂದೆ. ಇವತ್ತು ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಭೀಮಾ ನದಿಗೆ ಇವತ್ತು ನಾವೆಲ್ಲ ಆ ತಾಯಿಯ ದರ್ಶನವನ್ನು ಇವತ್ತು ಭೀಮಾ ನದಿಗೆ ಒಂದು ಪೂಜೆಯನ್ನು ಮಾಡಿ ಇವತ್ತು ಮಳೆ ಬೆಳೆ ಆಗಲಿ, ಭೀಮಾ ನದಿಗೆ ನೀರು ಹರಿಲಿ ತಿಳ್ಕೊಂಡು ನಾವಿವತ್ತು ಪೂಜೆಯನ್ನು ಮಾಡಿದ್ದೇವೆ. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನ ಸುತ್ತಮುತ್ತಲಿನ ಅಣ್ಣ ತಮ್ಮಂದಿರೇ, ರೈತ ಬಂಧುಗಳೇ, ಇವತ್ತು 1.5 ತಿಂಗಳಾಯಿತು. ಇವತ್ತು ಮಳೆಗಾಲ ಪ್ರಾರಂಭವಾಗಿ ಇವತ್ತು ಎಲ್ಲಿ ನೋಡೋದು ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಇಂಡಿ ತಾಲೂಕಿನಲ್ಲಿ ಎಲ್ಲಿ ಕೂಡ ಇವತ್ತು ಮಳೆ ಆಗಿಲ್ಲ. ಒಂದು ಕಡೆ ಸ್ವಲ್ಪ ಆದರೂ ಕೂಡ ಮತ್ತೊಂದು ಕಡೆ ಇಲ್ಲ. ಅಂಥ ಮಳೆ ಇವತ್ತು ನಾವು ನೀರನ್ನೇ ನಂಬಿ, ಭೀಮಾ ನದಿಯನ್ನೇ ನಂಬಿ ಇವತ್ತು ಕಬ್ಬು ಬೆಳೆಗಳನ್ನ ಹಾಕಿರ್ದೀವಿ, ಹತ್ತಿ ಬೆಳೆಗಳನ್ನ ಹಾಕಿರ್ದೆವು, ಮೆಕ್ಕೆಜೋಳಗಳನ್ನು ಹಾಕಿದೆವು.
ಅನೇಕ ಬೆಳೆಗಳನ್ನು ಹಾಕ್ತಿದ್ದೆವು. ಆದರೆ ಇವತ್ತು ನೀರಿಲ್ಲದೆ ಭೀಮಾ ನದಿ ಇವತ್ತು 4 ತಿಂಗಳಿಂದ ಬತ್ತಿ ಹೋಗಿದೆ. ಸ್ವಲ್ಪ ಕೂಡ ಇವತ್ತು ನೀರು ಬಿಡ್ತಾ ಇಲ್ಲ. ಇವತ್ತು ಮಹಾರಾಷ್ಟ್ರದವರು ಸೋಲಾಪುರಕ್ಕೆ ಕುಡಿಯುವ ನೀರಿಗಾಗಿ ನೀರು ಬಿಟ್ಟರೆ ಸೋಲಾಪುರಕ್ಕೆ ಹೋಗ್ತದೆ. ಇವತ್ತು ಅಕ್ಕಲಕೋಟೆ ಶಾಸಕರು ಅಕ್ಕಲಕೋಟೆ ನೀರಿಗೆ ಬಿಡಬೇಕು ತಿಳ್ಕೊಂಡು ಹಿಳ್ಳಿ ತನಕ ಇವತ್ತು ನೀರು ಹರಿಸ್ತದೆ. ಆದರೆ ನಮ್ಮ ಸರ್ಕಾರದವರು ನಾವು ನೀರು ಬಿಡಿಸಿದ ತಿಳ್ಕೊಂಡು ಇವತ್ತು ಪತ್ರಿಕಾ ಹೇಳಿಕೆ ಮಾಡಿ ಇವತ್ತು ರೈತರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾವು ಇವತ್ತು ನಾವು ಯಾರು ಟೀಕೆಯನ್ನು ಮಾಡ್ಲಿಕ್ಕೆ ಬಂದಿಲ್ಲ. ರೈತರ ಪರವಾಗಿ ಇವತ್ತೇನೋ ಮಹಾರಾಷ್ಟ್ರದಲ್ಲಿ ಇವತ್ತು ಮಳೆ ಆಗ್ಯದ, ಇವತ್ತು ಉಜಿನಿ ನೀರು ಬಂದವ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇವತ್ತು ನಮಗೆ ಬರಬೇಕಾಗಿರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಬರಬೇಕಾಗಿರ್ತಕ್ಕಂಥ 4 TMC ನೀರನ್ನು ಇವತ್ತು ಶಾಶ್ವತವಾಗಿ ಬಿಡಬೇಕು. ಶಾಶ್ವತವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜನರಿಗೆ ಇವತ್ತು ಭೀಮಾ ನದಿ ಬತ್ತಿದಂಥ ನದಿಗೆ ಇವತ್ತು 4 TMC ನೀರು ಬಿಡಬೇಕಾಗ್ಯದ. ಬಚಾವತಾಯದ ಪ್ರಕಾರ ಆ ನೀರನ್ನು ಹರಿಸ್ಬೇಕು ಅಂತ ತಿಳ್ಕೊಂಡು ಒತ್ತಾಯವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಈಗಾಗಲೇ ಮೊನ್ನೆ ರಾಜ್ಯದ ಈ ದೇಶದ ಮಣ್ಣಿನ ಮಗ ದೇವೇಗೌಡರ ಮೊಮ್ಮಗನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಹಾಗೂ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರ ಮಗ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಬರಗಾಲಕ್ಕೆ ವೀಕ್ಷಣೆಗೆ ಬಂದಿದ್ದರು. ನಾವೆಲ್ಲ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅಲ್ಲಿ ವೀಕ್ಷಣೆ ಮಾಡಿದೆವು. ಇಲ್ಲಿ ಕೂಡ ನಾವು ಬರ್ರಿ ಅಂತ ಕರೆಯಲ್ಲ, ಮತ್ತೊಂದು ಬರ್ತೀವಿ ಅಂತ ತಿಳ್ಕೊಂಡು ಮತ್ತೆ 2 ಜಿಲ್ಲೆಗಳಿಗೆ ಹೋದರು. ಅಗಸನಾಳ, ಬಸನಾಳ, ಜಳಕಿ, ಇವತ್ತು ಅಂಜುಟಿಗೆ ಮಾರ್ಗವಾಗಿ ಇವತ್ತೆಲ್ಲ ಹಳ್ಳಿಗಳ ವೀಕ್ಷಣೆ ಮಾಡಿದ್ರು. ಬತ್ತಿ ಹೋಗಿರ್ತಕ್ಕಂಥ ಬೆಳೆಗಳನ್ನು ಕೂಡ ಒಣಗುವ ಬೆಳೆಗಳನ್ನು ಕೂಡ ನೋಡಿದ್ರು. ಅದು ಕೂಡ ಇಲ್ಲಿ ಜನ ನಾವು ಆವಾಗ ಒತ್ತಾಯ ಮಾಡಿದೆವು. ಈ ಭೀಮಾ ನದಿ ಇಂಡಿ ತಾಲೂಕಿಗೆ ನಂಬಿರ್ತಕ್ಕಂಥ 15 ಹಳ್ಳಿಗಳು ಇವತ್ತೇನು ಸಂಪೂರ್ಣವಾಗಿ ಭೀಮಾ ನದಿಗೆ ನೀರಿಲ್ಲದೆ ಇವತ್ತು ಕಬ್ಬುಗಳು ಒಣಗಿ ಹೊಂಟವ. ರೈತರ ಕಂಗಾಗಿ ಇಲ್ಲಿ ಭಾಗದ ರೈತರು, ನಾನು ಕೂಡ ಮೊನ್ನೆ ರೋಡಿ ಕೇಡಿಗೆ ರೈತರು ಬಂದಾಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಹೋರಾಟವನ್ನು ಕೂಡ ಮಾಡಿದೆವು. ಅವಾಗ ಏನು ಮಾಡಿದ್ರು ಉಪವಿಭಾಗಾಧಿಕಾರಿ KBನಲ್ಲಿ ಇವತ್ತು ಮನೋಜ್ ಕುಮಾರ್ ಅವರು ಮಾತಾಡಿ ಬೇನೂರು ಮಾರ್ಗವಾಗಿ ಭೀಮನ ಹಳ್ಳಕ್ಕೆ ನೀರು ಬಿಟ್ಟೆವಂದ್ರೆ ಈ ಕಡೆ ನೀರು ಬರ್ತದೆ. ಆದರೆ ಮಿರ್ಗಿತನ ಬತ್ತು, ಆದರೆ ಮತ್ತೆ ಕಟ್ಟಾಗಿ ಹೋಯ್ತು. ಇವತ್ತೇನು ಮಹಾರಾಷ್ಟ್ರದಿಂದ ಬರ್ತದಂತೆ ನಮ್ಮದೇ ನೀರು ಆದರೆ ಮಹಾರಾಷ್ಟ್ರಕ್ಕೆ ಇವತ್ತು ಕಟ್ಟಾಗಿ ಹೋಯ್ತು. ಅದಕ್ಕಾಗಿ ನಮಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬೇಕು. ನಿಖಿಲಣ್ಣ ತಂದಾಕ ಅವರು ಕುಮಾರಸ್ವಾಮಿ ಜೊತೆ ಮಾತಾಡಿ ನಿಮ್ಮ ರೈತರ ಮನೆಯನ್ನು ಗಮನಿಸಿದ್ದೇನೆ. ಆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಫಡ್ನವೀಸ್ ಅವರಿಗೆ ಇವತ್ತು ನಾನು ನಿಮ್ಮ ಬಗ್ಗೆ ಮನವಿಯನ್ನು ಕೊಡ್ತೇನೆ, ನಿಮ್ಮ ಪರವಾಗಿ ನಾನು ಮಾತಾಡ್ತೇನೆ ತಿಳ್ಕೊಂಡು ಭೀಮಾ ನದಿ ನೀರನ್ನು ಬಿಡಿಸಲಿಕ್ಕೆ ನಾವು ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತೆ ಕೂಡ ನಿಮ್ಮೆಲ್ಲರ ಪತ್ರವನ್ನು ತಗೊಂಡುಕೊಂಡು ಕೂಡಲೇ ಮಹಾರಾಷ್ಟ್ರದಿಂದ ನಮ್ಮ ಉಜ್ಜಯಿನಿ ಮೂಲಕ ಇವತ್ತು ನಮ್ಮ ಭೀಮಾ ನದಿ ನೀರು ಬಿಡಬೇಕು ಅಂತ ತಿಳ್ಕೊಂಡು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತೇನೆ. ಅದಕ್ಕಾಗಿ ನಮ್ಮ ಶಂಕರ್ ಸೌಕರ್ ಬಂಡಿಯವರು ಮಾತಾಡಿದ್ದಾರೆ ವಿಸ್ತಾರವಾಗಿ. ಇವತ್ತು ಈ ಭಾಗದ ಜನ ಸತತವಾಗಿ ಹೋದ ಸಲ ಅತಿವೃಷ್ಟಿ ಆಯಿತು, ಈ ಸಲ ಅನಾವೃಷ್ಟಿ ಆಯಿತು. ದಿನ ಒಂದು ವರ್ಷಕ್ಕೊಂದೊಂದು ಇವತ್ತು ನಮಗೆ ರೈತರು ಇವತ್ತು ನಾವು ಕಷ್ಟದಲ್ಲಿದ್ದೇವೆ. ಆ ರೈತರಿಗೆ ನ್ಯಾಯ ಸಿಗಬೇಕು, ನಮ್ಮ ರೈತರ ಪರವಾಗಿ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ಎಲ್ಲ ಹಗಲುಗಳು ಹೋರಾಟ ಮಾಡಿದಿರಿ. ಅದಕ್ಕಾಗಿ ಇವತ್ತು ನನ್ನ ಎಲ್ಲ ಸುತ್ತಮುತ್ತಲಿನ ರೈತ ಬಂದವರು ಇವತ್ತು ಇವೆಲ್ಲ ಕೂಡಿದಿರಿ. ನಾನು ನಿಮ್ಮ ಪರವಾಗಿರ್ತೇನೆ. ಇವತ್ತು ನಾನು 2018-2023 ನಾನು ಸೋತಿರ್ಬೋದು. ನಾನೊಬ್ಬ ಬಡವನ ಮಗ, ರೈತನ ಮಗ, ಕಷ್ಟ ನಷ್ಟಗಳನ್ನು ಗೊತ್ತಿದೆ. ಇವತ್ತು ಯಾವ ರೀತಿ ಕರೆಂಟ್ಗಳ ಸಮಸ್ಯೆ ಇದೆ. ಇವತ್ತು ನೀರಿದ್ದು ಕರೆಂಟ್ ಇರಲ್ಲ, ಕರೆಂಟಿದ್ದು ನೀರು ಬರಲ್ಲ. ಹಳ್ಳಿಗಳಿಗೆ ಸರಿಯಾಗಿರ್ತಕ್ಕಂಥ ರಸ್ತೆಗಳಿಲ್ಲ. ನಮ್ಮ ರೈತರಿಗೆ ಸರಿಯಾಗಿರ್ತಕ್ಕಂಥ ಬೀಜ ಗೊಬ್ಬರಗಳು ಸಿಗ್ತಾ ಇಲ್ಲ. ಇವತ್ತು ರೈತರ ಮೇಲೆ ಇವತ್ತು ಅನೇಕ ಕಡೆ ಇವತ್ತು ದಬ್ಬಾಳಿಕೆ ದೌರ್ಜನ್ಯ ಕಡೆದ ಇವತ್ತು ನ್ಯಾಯ ಕೇಳ್ಕೋದ್ರೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕಾಗಿ ನೀವು ಯಾರು ಧೈರ್ಯ ಕುಂದಿದ್ದೀರಿ. ನಾನು ಸೋತಿರ್ಬೋದು, ಆದರೆ ನಾನು ಸತ್ತಿಲ್ಲ. ನನ್ನ ಉಸಿರು ಈ ಭೂಮಿಯಿಂದ ಮೇಲೆ ಹೋಗೋರಿಗೆ, ನನ್ನ ಶರೀರ ಮಣ್ಣಲ್ಲಿ ಮಣ್ಣಾಗೋರಿಗೆ ನಾನು ಸಾಮಾನ್ಯ ಬಡವನ ಮಗನಾಗಿ ಹೋರಾಟ ಮಾಡ್ತೇನೆ. ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನೀವು ಯಾರು ಎದೆ ಗುಂದಿದ್ದೀರಿ, ಎಲ್ಲಿ ಕರಿತೀರಿ ಅಲ್ಲಿ ಬರ್ತೇನೆ. ಇದೆಲ್ಲ ನಮ್ಮದು ಒಂದೇ ಒಂದು ಆಶೆ, ಶಾಶ್ವತವಾಗಿರ್ತಕ್ಕಂಥ ಇವತ್ತು 4 TMC ನೀರದ ಮಳೆಗಾಲದಾಗಂತೂ ಹರಿತದ. ಬ್ಯಾಸ್ಗೊಳಗೆ ಇವತ್ತು ತಿಂಗಳಿಗೊಮ್ಮೆ ನೀರು ಬಿಟ್ಟರು ನಮ್ಗೆ ಅನುಕೂಲ ಆಗ್ತದೆ ತಿಳ್ಕೊಂಡು ಹಲವಾರು ಇವತ್ತು ತಾವೆಲ್ಲ ಮನವಿ ಪತ್ರವನ್ನು ನಾವು ಸರ್ಕಾರ ಕೇಂದ್ರಕ್ಕೆ ಒತ್ತಾಯವನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಇವತ್ತಿದ್ದು ಇಲ್ದಂಗೆ ಆಗ್ಯದ. ಬರೇ ಮಂತ್ರಿಮಂಡಳ ಇನ್ನೊಂದು ಕಡೆ ರೈತರ ಮೇಲೆ ದಬ್ಬಾಳಿಕೆ ಬಿಡದಿ ಹೋರಾಟ ಮೇಲೆ ಹಾಕ್ತಾರೆ. ಇನ್ನೊಂದು ಕಡೆ ನಮ್ಮ ಮಂತ್ರಿಮಂಡಲ ಆಗಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇವತ್ತು ನಮ್ಮ ಕೂಗು ಕೇಳೋರೆಲ್ಲ ಹಾಡೋಗಲಿ ಭ್ರಷ್ಟಾಚಾರ, ಅನ್ಯಾಯ, ದೌರ್ಜನ್ಯ ಇವತ್ತು ನಡೆದ. ನಾನು ಎಲ್ಲ ಕೈ ಮುಗ್ತೇನೆ. ನನ್ನ ರೈತ ಬಂಧುಗಳೇ, ಇದೇನು ಪಕ್ಷಾತೀತವಾಗಿ ಇರ್ತಕ್ಕಂಥ ನಾವು ಭೀಮಾ ತೀರದ ತಾಯಿಗೇನು ಮನವಿಯನ್ನು ಮಾಡ್ಕೊಳಕ್ಕೆ ಬಂದಿದ್ದೇವೆ. ನೀವು ಯಾರು ಎದೆಗುಂದಿದ್ದೀರಿ, ನೀವು ಭ್ರಷ್ಟಾಚಾರ ಇನ್ನು ಯುವಕರಿದ್ದೀರಿ, ನೀವು ಎದ್ದೇಳಬೇಕು, ಅನ್ಯಾಯವನ್ನು ಮೆಟ್ಟಿ ನಿಲ್ಲಬೇಕು.
ಭ್ರಷ್ಟಾಚಾರ ಕಿತ್ತೊಗೆಯಬೇಕು. ಇದು ರೈತರ ಸರ್ಕಾರ, ಜನಸಾಮಾನ್ಯರ ಸರ್ಕಾರ, ಬಡವರ ಮಗ. ಇವತ್ತು ಪ್ರತಿಯೊಬ್ಬ ರೈತರು ಕೂಡ ಶಾಸಕನಾಗುವಂಥ ಒಂದು ಕನಸನ್ನು ಕಾಣಬೇಕು. ಎದಕ್ಕೂ ಅಂದ್ಕೋಬೇಕಾಗಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಹರಿತಕ್ಕಂಥ ರಕ್ತ ಇದು ರೈತರ ಪರವಾಗಿ, ಬಡವರ ಪರವಾಗಿ, ಇದು ಶೋಷಿತರ ಪರವಾಗಿ ನಡೀತಿರ್ತಕ್ಕಂಥ ಒಂದು ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಅದಕ್ಕಾಗಿ ನೀವೆಲ್ಲ ಒಕ್ಕಡದಿಂದ ಇವತ್ತು ನೋಡಿ ಸಮಾಜಗಳನ್ನು ಹೊಡೆದಾಡ್ತಾರೆ, ಜಾತಿ ನಡುವೆಲ್ಲ ಹೋಗ್ತಾರೆ. ಅದಕ್ಕೆ ಅವಕಾಶ ಕೊಡದೆ ನಾವು ರೈತರೆಲ್ಲ ಒಂದು, ಈ ಊರಿನ ಜನ ಒಂದು ಅಂತ ತಿಳ್ಕೊಂಡು ಇವೆಲ್ಲ ಸಂಘಟನೆ ಮಾಡಿ ನಾವೆಲ್ಲ ಹೋರಾಟ ಮಾಡೋಣ. ಅದಕ್ಕಾಗಿ ಇವೆಲ್ಲ ಬಂದಿದ್ದೀರಿ ನಮ್ಮ ಪೂಜ್ಯರ ನೇತೃತ್ವದಲ್ಲಿ. ಭೀಮೆಗೆ ಇವತ್ತು ನಾವೆಲ್ಲ ಒಂದು ಉಡಿ ತುಂಬುವಂಥ ಕಾರ್ಯಕ್ರಮ ಮಾಡಿ ಪೂಜೆಯನ್ನು ಮಾಡಿದ್ದೇವೆ. ಬರುವಂಥ ದಿನಮಾನಗಳಲ್ಲಿ ಇವತ್ತು ನಮ್ಮ ಸಾಕಷ್ಟು ಮಳೆಯಾಗಲಿ, ಭೀಮಾ ನದಿಯಿಂದ ನೀರು ಹರಿಲಿ, ತುಂಬಿ ಹರಿಲಿ. ಅದಕ್ಕೆ ನಮ್ಮ ರೈತರು ಒಡಲಾಳು ಸಂತೋಷದಿಂದ ಇರಲಿ ಅಂತಕ್ಕಂಥ ದೇವರ ಆಶೀರ್ವಾದ ಮಾಡಲಿ ತಿಳ್ಕೊಂಡು ಮತ್ತೊಮ್ಮೆ ಇವತ್ತು ನಾನು ಎಲ್ಲ ಸುತ್ತಮುತ್ತಲಿನ ರೈತ ಬಂಧುಗಳು ಸೇರಿದಿರಿ. ಏನೇ ನನಗೆ ನಾನು ಫೋನ್ ಮಾಡಿದ್ರು ಕೂಡ ನಾನು ನಿಮ್ಮ ಪರವಾಗಿರ್ತೀನಿ. ಯಾಕಂದರೆ ನಾನೇನು ದೊಡ್ಡ ಸಾಹುಕಾರ ಮಗ ಅಲ್ಲ, ನಾನೊಬ್ಬ ಬಡವನ ಮಗ. ಈ ಕಬ್ಬಿನ ಕಾರ್ಖಾನೆಯಲ್ಲಿ ಚಿಟ್ಟಬಾಯಿ ಮಾಡ್ತಕ್ಕಂಥ ನಮ್ಮ ಶಂಕರಗೌಡ ಗೊತ್ತದ. ಇವತ್ತು ಚಿಟ್ಟಬಾಯಿ ಕೆಲಸ ಮಾಡಿದವ, ಏನೋ ನನ್ನ ಭಾಗದ ಜನ ನೀ ಹೋರಾಟಗಾರ ಇದ್ದಿ, ನೀನೊಬ್ಬ ಬಡವನ ಮಗ ಇದ್ದಿ ತಿಳ್ಕೊಂಡು ತಾಲೂಕ್ ಪಂಚಾಯತ್ ಮೆಂಬರ್ ಮಾಡಿದ್ರು, ಜಿಲ್ಲಾ ಪಂಚಾಯತ್ ಮಾಡಿದ್ರು. ಅದಕ್ಕೆ 2018ರಲ್ಲಿ ನಾನು ಸ್ವಲ್ಪ ಅಂತರದಿಂದ ಬಿದ್ದೆ. 2023ರಲ್ಲಿ ನನಗೆಲ್ಲ ನೀವೆಲ್ಲ ರೊಕ್ಕ ಕೊಟ್ಟು ಓಟ್ ಹಾಕಿರಿ. ನಾನು ಬಡವನ ಮಗ, ಏನಾದರೂ ನಮ್ಮ ಅಣ್ಣ ಕೂಲಿ ಹೋಗ್ತಾನೆ, ಏನಾದರೂ ಕೂಡ ನಮ್ಮ ಅಣ್ಣ ಜೀತದನ. ನಾವೆಲ್ಲ ಕೂಲಿ ಮಾಡ್ತಕ್ಕಂಥ ಜನ, ಕಷ್ಟದಲ್ಲಿರ್ತಕ್ಕಂಥ ಜನ. ನಂದು ಒಂದೇ ಒಂದು ಆಶೆ, ನಾನು MLA ಆದರೂ ಕೂಡ ಹಿಂಗೆ ಸಾಯ್ತೀನಿ, ಬಡವನಾಗಿ ಸಾಯ್ತೀನಿ, ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಮಾಡಿ ಸಾಯ್ತೀನಿ. ನೀವೆಲ್ಲರೂ ಒಕ್ಕಟ್ಟದಿಂದ ಸಮಸ್ಯೆಗಳನ್ನ ಎದುರಿಸೋಣ. ಆ ತಾಯಿ ದೇವರಲ್ಲಿ ಹೇಳ್ಕೊಂಡು ಭೀಮಾ ನದಿಗೆ ಶಾಶ್ವತ ನೀರಾಗಲಿ ಎತ್ತುಕೊಂಡು ನಾವು ಕೂಡ ಮನವಿಯನ್ನು ಕೊಡೋಣ. ಇವತ್ತು ಆ ಮಳೆ ಇವತ್ತು ನಮಗೆ ಆಗಲಿ, ನಾವೆಲ್ಲ ರೈತರು ನೆಮ್ಮದಿಯಿಂದ ಬದುಕನ್ನು ಕಟ್ಟಲಿ. ನಮ್ಮ ದುಡಿಯುವಂಥ ರೈತರ ಮಕ್ಕಳು ನೆಮ್ಮದಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರಿಗೆ ನಾವೆಲ್ಲ ಸಹಾಯ ಸಹಕಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತು ನನಗೆ ಇವತ್ತು ಕರೆಸಲಿಕ್ಕೆ ಭಾಳ ನಮ್ಮ ಇವಾಗ ನಾಯಕರು ಡಾಕ್ಟರ್ ಹನುಮಂತಣ್ಣವರು ಇದ್ದರೂ ಕೂಡ ಜನರ ಪರವಾಗಿ ಇಷ್ಟೊಂದು ಕಳಕಳಿಯನ್ನು ಹೊಂದಿ ಇವತ್ತು ನಿಮ್ಮೆಲ್ಲ ರೈತರ ಒಂದುಗೂಡಿಸಿ ಇವತ್ತು ಮೊನ್ನೆ ಕೂಡ ಮೀಡಿಯಾದಾಗ ಮಾತಾಡ್ಯಾರ. ಈ ಭಾಗಕ್ಕೆ ಸಮಸ್ಯೆಗಳು ಭಾಳ ಅದಾವ ತಿಳ್ಕೊಂಡು ಆ ಸಮಸ್ಯೆಗಳನ್ನು ನೀಗಿಸುವಂಥ ದೇವರು ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ತಿಳ್ಕೊಂಡು ಮತ್ತೊಮ್ಮೆ ನಾನೆಲ್ಲ ಗುರು ಹಿರಿಯರಿಗೂ ಈ ಬಡ ಬಿಡಿ ಪಾಟೀಲ್ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಪರಮ ಪೂಜೆಯ ಆಶೀರ್ವಾದದಿಂದ ಎಲ್ಲ ಮಳೆ ಬೆಳೆ ಆಗಲಿ ತಿಳ್ಕೊಂಡು ನಾನು ನಿಮ್ಮೆಲ್ಲರಿಗೆ ಕೈ ಮುಗಿದು ವಂದಿಸ್ತೇನೆ. ನಿಮ್ಮ ಸಮಸ್ಯೆಗಳು ತಾವು ಬರ್ತಿದ್ರು ಕೂಡ ನಾನು ಕುಮಾರಸ್ವಾಮಿ ಅವ್ರಿಗೆ ಒಂದು ನಿಯೋಗ ಭೇಟಿ ಮಾಡಿಸೋಣ. ಅವ್ರ ಜೊತೆಯಲ್ಲಿ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆ ಏನದಾರ ಫಡ್ನವೀಸ್ ಅವ್ರ ಜೊತೆ ಮಾತಾಡಿ ನಾವು ಬರಬೇಕಾಗಿರ್ತಕ್ಕಂಥ ಬಚಾತ್ ಆಗಿದ್ದ ಪ್ರಕಾರ ನೀರನ್ನು ನಾವು ಬೇಸಿಗೆಯಲ್ಲಿ ಹರಿಸಲಿ, ಮಳೆಗಾಲದಾಗ ಹಂಗೆ ಹರಿದೇ ಹರಿತದೆ. ಅದಕ್ಕಾಗಿ ಹರಿಸಲಿ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥಿಸ. ನೀವು ಯಾರು ಇವತ್ತು ಧೈರ್ಯ ಕೊಡದೆ, ಯಾಕಂದ್ರೆ ಬಾರದು ಒಪ್ಪೋದು ತಪ್ಪೋದು ನಮ್ಮ ಅನಿವಾರ್ಯದಾಗ ಏನಾದ್ರು ಆಗ್ತದೆ. ಅದಕ್ಕಾಗಿ ಎದುರು ಕೂಡ ನಾವು ಹೋರಾಟವನ್ನು ಸತ್ಯದ ಪರವಾಗಿ, ಧರ್ಮದ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡೋಣ. ಆ ಹೋರಾಟ ಶಕ್ತಿ ಇವತ್ತು ನೀವೆಲ್ಲ ಕೊಟ್ಟಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಮನವಿಯನ್ನು ಕರ್ಕೊಂಡು ಹೋಗಿ ನಿಮಗೆ ನಮ್ಮ ಮನವಿಯನ್ನು ಕೊಡಿಸ್ತೇನೆ. ಅದಕ್ಕಾಗಿ ಅಲ್ಲಿವರೆಗೆ ಆ ತಾಯಿ ಭಗವಂತ ನಮಗೆಲ್ಲ ಒಳ್ಳೇದು ಮಾಡಲಿ, ಮಳೆ ಬೆಳೆ ಕೊಡಲಿ, ನೀರು ಹರಿಲಿ ತಿಳ್ಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಪರವಾಗಿ ದೇವರೆಲ್ಲ ಕೇಳ್ಕೊತೀನಿ. ಬಿಡಿ ಪಾಟೀಲರಿಗೆ ಸರ್